ಸಿಂಧೂರದ ಬಗ್ಗೆ ಮಾತಾಡಬೇಕು ಅಂದರೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಪಾಪಿಗಳನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ನಮ್ಮ ಪ್ರಧಾನಿ ಮೋದಿಯವರು ಅದು ಕೊಡ್ತಾರೆ ಶಿಕ್ಷೆ, ನಮಗೊಂದು ನ್ಯಾಯ ಕೊಡ್ತಾರೆ ಅಂದ್ಬಿಟ್ಟು ನಮಗೆ ಗ್ಯಾರಂಟಿ ನಂಬಿಕೆ ಇದೆ. ಆ ಪಾಪಿಗಳನ್ನ ಎಲ್ಲೆಲ್ಲಿ ಸಿಗ್ತಾರೋ ಅಲ್ಲಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು, ಅಷ್ಟು ಆಕ್ರೋಶ ನಮಗೆ ಬರುತ್ತೆ. ಆ ಪಾಪಿಗಳನ್ನ ಸುಮ್ಮನೆ ಬಿಡಬಾರ್ದು. ಮಕ್ಕಳ ಮುಂದೆ, ಹೆಂಡತಿ ಮುಂದೆ ಒಂದು ಗಂಡನ ಸಾಯಿಸ್ತಾರೆ ಅಂದರೆ ಹೆಂಗೆ ಸಾಯಿಸ್ಬೇಕು? ನುಗ್ಗಿ ನಮ್ಮ ಸೈನಿಕರು ಹೊಡೆದಿದ್ದಾರೆ ಅಂದರೆ ನಮ್ಮ ಸೈನಿಕರಿಗೆ ಎಷ್ಟು ಆಕ್ರೋಶ ಇರಬೇಕು, ಅದು ನೆರವೇರಿಸ್ಬೇಕು ನಮ್ಮ ಮೋದಿ ನಿಜವಾಗ್ಲೂ ನಮಗೆ ಬೇಕು. ಅವನಿಂದ ನಮ್ಮ ನ್ಯಾಯ ಸಿಗಬೇಕು, ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು. 28 ಜನ ಹತ್ಯೆ ಮಾಡಿದ್ದಾರೆ, 28,000 ಜನನ್ನ ಗುಂಡಿಕ್ಕಿ ಕೊಲ್ಲಬೇಕು, ಅವ್ರನ್ನ ಬಿಡಬಾರ್ದು. ಆ ಪಾಪಿಗಳನ್ನ ನಮಗೆ ತುಂಬ ನೋವಾಗುತ್ತೆ. ಆ ಹೆಣ್ಮಕ್ಳ ನೋವು ಅದು ತಡೆಯೋಕ್ಕಾಗ್ತಾ ಇಲ್ಲ. ಆ ಸಿಂಧೂರನ ಹರಿಸಿದ ಪಾಪಿಗಳನ್ನ ಆ ಕೈ ಒಂದೊಂದು ಬೆರಳು ಕಟ್ ಮಾಡಬೇಕು, ಅವರು ಒಂದೊಂದು ಬೆರಳು ಕಟ್ ಮಾಡಬೇಕು. ಅವ್ರಿಗೆ ಒಂದೇ ಸಲ ಶಿಕ್ಷೆ ಕೊಡಬಾರ್ದು, ಒಂದೊಂದು ಪಾರ್ಸು ತೆಗೆದು ಚಿತ್ರಹಿಂಸೆ ಕೊಟ್ಟು ಅವನ್ನ ಸಾಯಿಸ್ಬೇಕು. ನಮಗೆ ನಮ್ಮ ಮೋದಿ ಮೇಲೆ ಹೆಮ್ಮೆ ಇದೆ, ಅವ್ರಿಗೆ ನಮ್ಮ ನ್ಯಾಯ ಒದಗಿಸ್ಕೊಡ್ತಾರೆ. ಅವ್ರನ್ನಿಂದ ನಾವಿದ್ದೀವಿ. ಅವ್ರು ಇನ್ನೂ ಆರೋಗ್ಯ ಆಯಿಸ್ಕೊಡ್ಬೇಕಾಗಿತ್ತು. ಅವರು ಇನ್ನು ನಮ್ಮ ಭಾರತಕ್ಕೆ 10 ವರ್ಷ ಇರಬೇಕಾಗಿತ್ತು. ಅವ್ರಿಗೆ ವಯಸ್ಸಾಗ್ತಾ ಇದೆ, ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ನಮಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ. ನಮ್ಮ ಸೈನಿಕರಿಗೆ ಸೆಲ್ಯೂಟ್. ಅವ್ರನ್ನಿಂದ ನಾವು ಇವತ್ತು ಊಟ ಮಾಡ್ತಾಯಿದ್ವಿ, ಕಣ್ತುಂಬ ನಿದ್ದೆ ಮಾಡ್ತಾಯಿದ್ದೀವಿ. ನಮ್ಮ ಗಂಡ ಮಕ್ಕಳು ನಾವೆಲ್ಲ ನೆಮ್ಮದಿಯಿಂದ ಇದ್ದೀವಿ. ಒಂದು ನುಗ್ಗಿ ಹೊಡೆದಿದ್ದಾರೆ ಅಂದರೆ ನಮಗೆ ಖುಷಿ ಆಗುತ್ತೆ ಸರ್. ಅವ್ರಿಗೆ ಶಿಕ್ಷೆ ಆಗಲೇಬೇಕು ಪಾಪಿಗಳಿಗೆ. ಪಾಕಿಸ್ತಾನ ಅನ್ನೋದು ಹೆಸರಿಗೆ ಇರಬಾರ್ದು, ಅದು ಮ್ಯಾಪ್ನಲ್ಲೇ ಇರಬಾರ್ದು. ಆ ಥರ ಅಳಿಸ್ಬೇಕು. ನಮ್ಮ ಮೋದಿ ನಮಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಸರ್. ಅಷ್ಟು ಸಿಂಧೂರ ಬಗ್ಗೆ ನಮಗೆ ಹೊಟ್ಟೆ ಉರಿಯುತ್ತೆ ಸರ್. ನಮಗೆ ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಎಷ್ಟು ಪಾಪಿಗಳು ಸರ್. ಆ ಕೈ ಒಂದೊಂದು ತುಂಡಾಗಿ ಕತ್ತರಿಸ್ಬೇಕು ಸರ್. ಅವ್ರ ಕೈಗಳೆಲ್ಲ ಒಂದೊಂದು ತುಂಡಾಗಿ ಕತ್ತರಿಸ್ಬೇಕು ಅವ್ರ ಕೈಗಳನ್ನ.